ಕಳೆದ ಒಂದು ವಾರದಿಂದ ಶಿರಸಿ ತಾಲೂಕು ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿರಂತರವಾಗಿ ರಾತ್ರಿ ಹಗಲು ಮಳೆಯಾಗ್ತಾ ಇದ್ದು ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಿರಸಿ ನಗರ ಇತ್ತೀಚೆಗೆ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಅನೇಕ ಲೇಔಟ್ಗಳು ತಲೆ ಎತ್ತಿ ನಿಂತಿವೆ ಮತ್ತು ನಿರ್ಮಾಣ ಹಂತದ ಲೇಔಟ್ಗಳಲ್ಲಿ ನೀರು ತುಂಬುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಆದುದರಿಂದ ತಗ್ಗು ಪ್ರದೇಶದಲ್ಲಿ ಲೇಔಟ್ ನಿರ್ಮಿಸುವವರಿಗೆ ನಗರಸಭೆ ಮತ್ತು ನಗರ ಯೋಜನಾ ಪ್ರಾಧಿಕಾರ ಸ್ಥಳ ಪರಿಶೀಲಿಸಿ ಪರವಾನಗಿ ನೀಡಬೇಕೆಂದು ಸ್ಥಳೀಯರ ಆರೋಪವಾಗಿದೆ. ನಗರದಲ್ಲಿ ರಾತ್ರಿ ಹಗಲು ಸುರಿದ ಮಹಾಮಳೆಗೆ ಶಿರಸಿ ಜನತೆ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ನಗರದ ಪ್ರಸಿದ್ಧ ಕೋಟೆ ಕೆರೆ ತುಂಬಿ ರಸ್ತೆ ಮೇಲೆ ಹರಿದಿದೆ. ಅದರಂತೆ ಅಯ್ಯಪ್ಪ ನಗರದ ಚೌಡೇಶ್ವರಿ ಕಾಲೋನಿ, ಶ್ರೀಧರ ನಗರ, ಸಮೃದ್ಧಿ ನಗರ ಸೇರಿದಂತೆ ಇನ್ನು ಅನೇಕ ಪ್ರಮುಖ ನಗರಗಳಲ್ಲಿ ಈ ಮಳೆ ನೀರಿನಿಂದ ಅನಾಹುತಗಳು ಸೃಷ್ಟಿಯಾಗಿವೆ. ಇನ್ನು ಕೆಲವು ನಗರದ ನಿವಾಸಿಗಳು ಮಳೆ ಅಬ್ಬರಕ್ಕೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರಿತಪಿಸುವಂತಾಗಿದೆ. ಇದಕ್ಕೆಲ್ಲ ಕಾರಣ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ಆದಾಗ ರಸ್ತೆ ಉದ್ದಕ್ಕೂ ನೀರು ಹರಿದು ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಾ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುತ್ತದೆ. ಜನವಸತಿ ಪ್ರದೇಶ ಹಾಗೂ ನಿಲ್ಲಿಸಿದ ವಾಹನಗಳು ಮತ್ತು ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಎನ್ನಲಾಗಿದೆ. ಇನ್ನಾದರೂ ನಗರಸಭೆಯವರು ಮತ್ತು ನಮ್ಮನ್ನಾಳುವ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಶಾಶ್ವತ ಪರಿಹಾರ ಕಲ್ಪಿಸುವುದಕ್ಕಾಗಿ ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.